ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ಮಂಗಳವಾರದ ಬೆಳಗಿನ ಬ್ಲಾಗ್ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ 10 ಗಂಟೆ ಆಗಿದೆ. ನನಗೆ ಹೊರಗಡೆ ಇವತ್ತು ತುಂಬ ಕೆಲಸ ಇದೆ. ನಮ್ಮ ಕಮಲಮ್ಮ ಬಂದಿದ್ದು ಲೇಟ್ ಆಯಿತು, ಅವು ಕಾಯ್ಕೊಂಡು ಕೂತಿದ್ದಾಯಿತು, ಎಲ್ಲ ಕ್ಲೀನ್ ಆಯಿತು. ಇವಾಗ ನಾನು ಸ್ವಲ್ಪ ಹೊರಗಡೆ ಕೆಲಸ, ನಗರಸಭೆ, ಕೋರ್ಟು, ಈ ರೀತಿ ಕೆಲಸ ಇದೆ. ಅದಕ್ಕೆ ಈಗ ನಾನು ತಿಂಡಿಗೆ ಬಂದು ಗೀ ರೈಸು, ಚಿಕನ್ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಗೊಜ್ಜು ಗೀ ರೈಸ್ ಮಾಡಿದ್ರೆ ಮಕ್ಕಳು ತಿನ್ಕೊಳ್ತಾರೆ, ಮಧ್ಯಾಹ್ನನೂ ತಿನ್ಕೊಳ್ತಾರೆ, ಅದೇ ಇರುತ್ತಲ್ಲ ತಿನ್ಕೊಳ್ತಾರೆ. ಪಟ ಅಂತ ಮಾಡಬೇಕು. ತಿಂಡಿ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು. ನಾಳೆಯಿಂದ ಪೂಜೆ ಇರೋದು, ಅದರಿಂದ ದೇವ್ರ ಮನೆ ಕೆಲಸ ಏನಿಲ್ಲ. ನಾಳೆಯಿಂದ ಶುದ್ಧ ಮಾಡಿಕೊಂಡು ಪೂರ್ತಿಯಾಗಿ ನಾಳೆ ಪೂಜೆ ಮಾಡೋದಿದೆ. ಈಗ ಬೇಗ ಬನ್ನಿ, ಗೀ ರೈಸ್ ಮಾಡಿ ಚಿಕನ್ ಗೊಜ್ಜನ್ನ ಮಾಡಿಬಿಟ್ಟು ಹೊರಗಡೆ ಹೋಗೋದಿದೆ, ಹೋಗಿ ಬರ್ತೀನಿ. ಆಯಿತಾ? ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ಹಾಗೆ ಇಷ್ಟು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ. ಆಯಿತಾ? ಬನ್ನಿ. ಹಾಗೆ ಇನ್ನೊಂದು ವಿಷಯ, ಹೊಸದಾಗಿ ನನ್ನ ಚಾನಲ್ಗೆ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ. ಆಯಿತಾ? ಬನ್ನಿ. ಇದು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ. ಗೀ ರೈಸ್ಗೊಂದು ಸ್ವಲ್ಪ ತೊಗೊಳ್ತೀನಿ, ಗೊಜ್ಜಿಗೊಂದು ಸ್ವಲ್ಪ, ಸಾರಿ ಗೀ ರೈಸ್ಗೊಂದು ಸ್ವಲ್ಪ ಮತ್ತು ಗೊಜ್ಜಿಗೊಂದು ಸ್ವಲ್ಪ ತೊಗೊಳ್ತೀನಿ. ಗೋಡಂಬಿ ಸಹ ಇಟ್ಕೊಂಡಿದ್ದೀನಿ. ಗೋಡಂಬಿ ನನಗೆ ಗೀ ರೈಸ್ಗೆ ಹಾಕೋಣ ಅಂತ ಹೇಳಿ. ಜೊತೆಗೆ ಇಲ್ಲಿ ಅಕ್ಕಿ ನೆನೆಸಿದ್ದೀನಿ ನಾನು. ಒಂದು ಅರ್ಧ ಗಂಟೆ ಅಕ್ಕಿ ನೆನೆಸೋದ್ರಿಂದ ಅನ್ನ ಮೃದುವಾಗಿರುತ್ತೆ. ಮಾಮೂಲಿ ಅಕ್ಕಿ ಇದು. ನೆನೆಸಿದ್ದೀನಿ ಒಂದು ಅರ್ಧ ಗಂಟೆ ನೆನೆಯಲಿ ಅಂತ ಹೇಳಿ. 1 ಕಪ್ ಹಾಲು ಬೇಕಾಗುತ್ತೆ, ಹಾಲು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನೇ ಬಳಸೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದು ಕಡೆ ಹಾಗೆ ಬಾಣಲಿನ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಚಿಕನ್ ಇದು 1 kg ಮಾತ್ರ ಮಾಡ್ತಾಯಿದ್ದೀನಿ. 1 kg ತಂದಿರೋದು ಇದು. 1 kg ಚಿಕನ್ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ. ಸಂಜೆ ಮೇಲೆ ಬೇಕು ಅಂದರೆ ಕಬಾಬ್ ಮಾಡ್ಕೊಡೋಕ್ಕಾಗುತ್ತೆ ಅಂತ ಹೇಳಿ ಇದನ್ನು ಗೊಜ್ಜು ಮಾಡ್ತಾಯಿದ್ದೀನಿ. ಆಯಿತಾ? ಬನ್ನಿ, ಬೇಗ ಮಾಡಿಬಿಡೋಣ. ಗೀ ರೈಸ್ ಎಲ್ಲ ಬೇಗ ಆಗುತ್ತೆ. ಗ್ಯಾಸ್ ಹಚ್ಚಿದ್ದೀನಿ. ವಾರ ನಾಳೆ ಏನು ಮಾಡ್ತೀನಿ, ನಾಳೆಯಿಂದ ನಾಳೆಯಿಂದ ಮಾಡ್ತೀನಿ. ತುಪ್ಪ ಇಲ್ಲ, ತುಪ್ಪ ಖಾಲಿ ಆಗಿಬಿಟ್ಟೈತೆ. ಗೀ ರೈಸ್ಗೆ ತುಪ್ಪ ಬೇಕಲ್ವಾ, ಅದಕ್ಕೆ ಕಳಿಸ್ದೆ ಜಶ್ವಂತ್. ಗೀ ರೈಸ್ ತುಪ್ಪ ಹಾಕಿಲ್ಲ ಅಂದರೆ ಆ ಮೂಗು ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಖಾಲಿ ಆಗುತ್ತೆ ನೋಡಿ. ನಂದಿನಿ ತಂದಿದ್ದೆ ಅವತ್ತು ಅರ್ಧ kg ಬಾಟ್ಲು, ಖಾಲಿನೇ. ನಾನು ನೋಡ್ಕೊಂಡೇ ಇಲ್ಲ. ಅದು ಚಟ್ನಿಗೆ ಹಾಕುತ್ತಾರೆ. ಈಗ ಹೆಂಗಾಗ್ಬಿಟ್ಟೈತಿ ಅಂದರೆ ಎಣ್ಣೆ ಕಡಿಮೆ ಮಾಡಿಸ್ಬಿಟ್ಟಿದ್ದೀನಿ ಮಕ್ಳಿಗೆ. ಏನು ಎಣ್ಣೆ ಜಾಸ್ತಿ, ಚಪಾತಿಗೆಲ್ಲ ಎಣ್ಣೆ ಹಾಕಲ್ಲ. ಇಲ್ಲಿ ಅದೇ ಎಣ್ಣೆಯಿಂದನೇ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾ ಇರೋದೇ ಎಣ್ಣೆಯಿಂದ. ಅದು ಕಳೆಕಾಯಿ ಎಣ್ಣೆ ಅಂತಾರಲ್ಲ, ತಗೋಬಾರ್ದು. ಬೆಲೆ ಜಾಸ್ತಿ, 500 ರೂಪಾಯಿ ಲೀಟರ್. ಕಡ್ಲೆಕಾಯಿ ಎಣ್ಣೆನ ಗಾಣದಲ್ಲಿ ಮಾಡ್ತಾರಲ್ಲ ತರಬೇಕು. ತರಬೇಕು. ಅದು ಸಾಕು. ಈಗ ನಾವು ಇದನ್ನ ಇಷ್ಟೊಂದು ಸುರಿಯೋ ಬದಲು 2 ಸ್ಪೂನ್ ಹಾಕೋಣ ಬಿಡಿ. ಎಣ್ಣೆಯಿಂದನೇ ಮುಖ್ಯವಾಗಿ ಈಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಇವೆಲ್ಲದಕ್ಕೂ ಮುಖ್ಯವಾಗಿ ನಾವು ತಿನ್ನೋ ಆಹಾರ ಮತ್ತು ಕೆಮಿಕಲ್ ಎಲ್ಲ ಬಳಸ್ತಾರಲ್ಲ ಕೆಡದಂಗೆಲ್ಲ. ಅದ್ರ ಜೊತೆಗೆ ಈ ಎಣ್ಣೆಗಳೈತಲ್ಲ ನೋಡಿ, ತಿಂಗಳಿಗೆ ಏನಿಲ್ಲ ಅಂದರೂ 4 ಲೀಟ್ರ್ ಎಣ್ಣೆ ಬಳಸ್ತೀವಿ ನಾವು.
4 ಲೀಟ್ರ್ ಬೇಕು. ಬೇಕು 4 ಪ್ಯಾಕೆಟ್ ತರಲೇಬೇಕು. ತಿಂಗಳು 4 ಲೀಟ್ರ್ ಆಯ್ತದೆ. ಇನ್ನು 2 ತಿಂಗಳಿಗೆ 8 ಲೀಟ್ರು. ಎಷ್ಟು ಆಗೆಲ್ಲ ನಮ್ಗೆ ಗೊತ್ತಿರಂಗೆ ಒಳ್ಳೆಣ್ಣೆ ಅಂತ ಮಾಡ್ತಿದ್ರು, ವಾರಕ್ಕೆ ಅದ್ ಕಡಿಮೆ ಬಳಸ್ತಿದ್ರು. ಅವಾಗ 15 ಸಾವಿರ 1 ಲೀಟ್ರು. ಈಗ ಅದೇ ವಾರಕ್ಕೊಂದು ಪ್ಯಾಕೆಟ್ ಬೇಕು. ಅದರಿಂದ ಮನುಷ್ಯ ಬೇಕಾದ್ರೆ ನೋಡಿ ಎಣ್ಣೆನ ಒಂದು 3 ತಿಂಗಳು ಪೂರ್ತಿ ನಿಲ್ಲಿಸ್ಲಿ, ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಈ ಮಂಡಿ ನೋವು, ಈ ಸೊಂಟ ನೋವು ಎಲ್ಲ ಬರ್ತಾ ಇರೋದೇ ಈ ಎಣ್ಣೆ ತಿಂತಾ ಇರೋದ್ರಿಂದ. ಅದಕ್ಕೆ ನಾನೀಗ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ತುಪ್ಪ ಬಳಸ್ತೀನಿ ಜಾಸ್ತಿ. ಮಕ್ಕಳಿಗೆಲ್ಲ ಈ ಚಿಕನ್ ಫ್ರೈಗೆ ಬೆಣ್ಣೆ ಹಾಕ್ತೀನಿ, ತುಪ್ಪ ಬಳಸುವಂಥದ್ದು. ತುಪ್ಪ ಬಂದ ಅಲ್ಲಿ ಅಡುಗೆ ಮನೆಗೆ ಬನ್ನಿ, ಹೋಯ್ತೀನಿ ಬೇಗ. 10 ಗಂಟೆ ಆಗೋಯ್ತು. ಬೇಗ 50 ಕಾಲು. ಬನ್ನಿ, ತುಪ್ಪ ಇರಲಿಲ್ಲ, ತುಪ್ಪ ತೊಗೊಂಡ್ಬಂದ ಜಶ್ವಂತು. ಈಗ ಬೇಗ ಬೇಗ ಮಾಡಿ ಬೇಗ ನಾನು ಹೊರಗಡೆ ಹೋಗೋದೆ. 10:30 ಆಫೀಸಲ್ಲಿ ಇರಬೇಕು. ಒಂದು ಲಾಯರ್ ಆಫೀಸ್ ಹತ್ರ ಹೋಗೋದಿದೆ. ಬೇಗ ಮಾಡಿಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದಿದ್ದೀನಿ, ಕೆಲಸ ಆಗಿಲ್ಲ. ಕಮಲಮ್ಮ ಬಂದಿದ್ದು ಲೇಟಾಗಿ ಬರಲಿ ಅಂದ್ಕೊಂಡು ಕೂತ್ಕೊಬಿಡ್ತೀನಿ. ಬನ್ನಿ ಬೇಗ ಮಾಡಿಬಿಡೋಣ. ನೀರು ಕೆಳಗಡೆ ತುಂಬತಲ್ವ ಜಾಕಿ? ಮೈಸೂರಿಗೆ ಹೋಗ್ಬಿಟ್ಟಿದ್ದೆ 1 ವಾರ. ಎಲ್ಲ ಕೇಳ್ತಿದ್ರು ಸೌಂಡ್ ಕಮ್ಮಿ ಮಾಡ್ಕೊ, ಎಲ್ಲ ಕೇಳ್ತಾ ಇದ್ರಲ್ಲ. 1 ವಾರ ಇವರ ಅಪ್ಪನ ಅಣ್ಣನ ಮನೆ ಅಂದರೆ ಇವ್ರ ದೊಡ್ಡಪ್ಪನ ಮನೆಗೆ ಹೋಗ್ಬಿಟ್ಟಿದ್ದೆ 1 ವಾರ. ಇವನಿಲ್ಲ ಅಂದರೆ ಮನೇಲಿ ಯಾರೋ ಇಲ್ಲ, ಮಿಸ್ ಮಾಡ್ಕೋತೀನಿ ತುಂಬ. ಏಕೆ ಅಂದರೆ ನನ್ನಿಬ್ಬರು ಮಕ್ಕಳು ಕೂಡ ಕುಂಕರ್ಣಗಳು, 2 ಎದ್ದೇಳೋದಿಲ್ಲ. ಇವು ನಮ್ಮ ಜೊತೆಗೆ ಎದ್ದು ಎಲ್ಲೇ ಹೋದರೂ ಜೊತೆಗೆ ಬರ್ತಾನೆ. ಕಾಲೇಜ್ ಶುರುವಾಗ ಗಂಟ. ಕಾಲೇಜ್ ಶುರುವಾಗ್ಬಿಟ್ರೆ ನೀವು ನಮ್ಗೆ ಸಿಗೋದಿಲ್ಲ. ಯಾವಾಗ ನಿಮ್ಮ ಕಾಲೇಜು? ಆಗಸ್ಟಿಂದ. ಇವನಿಗೆ ITI ಜಾಯ್ನ್ ಆಗಿದ್ದಾನೆ. ಬನ್ನಿ ಬೇಗ ಮಾಡಿಬಿಡೋಣ ಆಯಿತಾ? 1-4 ಲವಂಗ, 1-2 ಏಲಕ್ಕಿ, 1 ಚಕ್ಕೆ ಪೀಸು, 1 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕ್ತೀನಿ. ಇವಾಗ ಕಾದಿದೆ, ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಕಾಯಿಲಿ. ಈ ಕಡೆ ಇದು ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಚಿಕನ್ ಗೊಜ್ಜು ರೆಡಿ ಮಾಡಿಬಿಡೋಣ ಅಂತ. ನಾನು ಇದಕ್ಕೆ ಚಿಕನ್ ಗೊಜ್ಜಿಗೆ ಬೆಣ್ಣೆನ ಬಳಸ್ತೀನಿ. ಬೆಣ್ಣೆನ ಹಾಕೋಣ ಫ್ರೈ ಮಾಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ನಂದಿನಿ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿದೆ. ದೋಸೆ ಚಪಾತಿಗೆಲ್ಲ ತಿಂತೀವಲ್ಲ, ಸೂಪರ್ ಟೇಸ್ಟು ಅಂತ ಹೇಳ್ಬಹುದು. ಫ್ರಿಜ್ಜಲ್ಲಿ ಇಡ್ತೀನಲ್ಲ, ಬೆಣ್ಣೆ ಗಟ್ಟಿ ಆಗಿಬಿಟ್ಟಿದೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ತೆಗೆದಿಡಬೇಕು. ನಾನು ಅದು ಮರ್ತುಬಿಟ್ಟೆ, ಗಟ್ಟಿ ಆಗಿಬಿಟ್ಟಿದೆ. ಅದಕ್ಕೆ ಸೀದೋಗುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಟು ಆಮೇಲೆ ಬೆಣ್ಣೆನ ಹಾಕ್ಕೋಬೇಕು. ನೋಡಿ ಈ ರೀತಿ. ಇಲ್ಲಿ ಬರೀ ಬೆಣ್ಣೆ ಹಾಕ್ತೀನಿ ಅಂದರೆ ಸೀದೋಗ್ಬಿಡುತ್ತೆ. ಇಲ್ಲಿ ಕೂಡ ಬಿಸಿ ಆಗಿದೆ. ಇವಾಗ ನಾನು ಏನು ಲವಂಗ ಮತ್ತು ಮರಾಠಿ ಮೊಗ್ಗು ಇಟ್ಕೊಂಡಿದ್ದೆ, ಇದು ಚಕ್ಕೆ ಲವಂಗ, ಅದನ್ನು ಹಾಕೋಣ. ಸ್ವಲ್ಪ ಕಸೂರಿ ಮೆಥಿ, ಸ್ವಲ್ಪ ಹಾಕಿ. ಅಷ್ಟರಲ್ಲಿ ನಾನಿಲ್ಲಿ ಇದು ಕೂಡ ಕಾದಿದೆಯಲ್ಲ, ಈರುಳ್ಳಿ ಹಾಕೋಣ ಚಿಕನ್ ಗೊಜ್ಜಿಗೆ. ಚೆನ್ನಾಗಿ ಫ್ರೈ ಆಗಲಿ.
ಗೋಡಂಬಿ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಟೊಮೆಟೊ ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕೋಣ, ಬೇಯುತ್ತೆ ಬೇಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಒಳ್ಳೆ ಘಮ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಏನು ನೆನೆಸಿದ್ದೀನಿ ಅಳತೆ ಪ್ರಮಾಣದಲ್ಲೂ ಕೂಡ ನೀರು ಹಾಕಿದ್ದೀನಿ. 1 ಕಪ್ಪು ಹಾಲನ್ನು ಹಾಕ್ಕೋಬೇಕು. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಲ್ವಾ, 1 ಗ್ಲಾಸ್ ನೀರು ಕಡಿಮೆ ಮಾಡಿದ್ದೀನಿ. ಹಾಲು ಹಾಕ್ತೀನಿ ನಾನು ಗೀ ರೈಸ್ಗೆ. ನೋಡಿ, ಇವಾಗ ನಾನು ನಿಮಗೆ ಹೇಳಿದೆ 1 ಗ್ಲಾಸ್ ನೀರು ಕಡಿಮೆ ಇಟ್ಕೊಂಡಿದ್ದೀನಿ. ನಾನು ಹಾಲು ಬಳಸ್ತಾ ಇದ್ದೀನಿ. ಇದೇ 1 ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರು ಕಡಿಮೆ ಇಟ್ಕೊಂಡಿದ್ದೀನಿ. ಹಾಲು ಹಾಕೋಣ ಅಂತ ಹೇಳಿ ನಾನು ಹಸಿ ಹಾಲನ್ನ ಹಾಕ್ತೀನಿ. ಗೀ ರೈಸ್ಗೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಗೊಜ್ಜಲಿ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ. ತುಂಬ ಉಪ್ಪನ್ನ ನಾವು ಬಾತ್ಗೆ ಹಾಕ್ತೀವಲ್ಲ, ಪಲಾವ್ಗೆಲ್ಲ, ಹಂಗೇನು ಹಾಕೋದು ಬೇಡ. ಗೀ ರೈಸ್ಗೆ ಸ್ವಲ್ಪ ಸಾಕು. ನಾನು ಕೊತ್ತಂಬರಿ ಸೊಪ್ಪು ವಿಜಿಲ್ ಆದಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ, ಇವಾಗ ಆಯಿತು. ವಿಜಿಲ್ ಬರಲಿ ಹಾಕೋಣ. ತೋರ್ಸತ್ತರದಿಂದ ಒಂದ್ಸಲ ನೋಡಿ, ಹಾಲು ಹಾಕಿದ್ರೇ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸ್ಗೆ. ಇದೆಲ್ಲ ಆಗಿದೆ. ಇವಾಗ ಕ್ಯಾಪ್ ಹಾಕ್ತೀನಿ. ವಿಜಿಲ್ ಬರಲಿ. ಇಲ್ಲಿ ಬಾ ಈ ಕಡೆ. ಈಗ ಚಿಕನ್ ಗೊಜ್ಜಿಗೆ ಇಲ್ಲಿ ರೆಡಿಯಾಗಿದೆ. ನಿಮ್ಗೆ ನೋಡಿದ್ರಲ್ವಾ, ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಟೊಮೊಟೊ ಕೂಡ ಚೆನ್ನಾಗಿ ಬೆಣ್ಣೆಯಲ್ಲಿ ಬೆಂದಿದೆ ಅಲ್ವಾ. ಇವಾಗ ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿದ್ದೀನಿ. ತೊಳೆದು ಇಟ್ಕೊಂಡಿದ್ದೀನಿ 3 ಸಲ. ಆ ಚಿಕನ್ ಕೂಡ ಹಾಕೋಣ. ಒಂದು 5 ನಿಮಿಷ ಈರುಳ್ಳಿ ಟೊಮೊಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಮಸಾಲ ಹಾಕೋಣ. ಚಿಲ್ಲಿ ಇದು ಖಾಲಿಯಾಗಿತ್ತು ಜಾಕಿ. ಎಲ್ಲೋ ಪೌಡ್ರು ಖಾಲಿಯಾಗಿತ್ತು, ಹಳದಿ ಪೌಡ್ರು ಮರ್ತ್ಬಿಟ್ಟೆ. ಈಗ ಹೊರಗಡೆ ಹೊರ ತರಬೇಕು. ಒಂದು 5 ನಿಮಿಷ ಇದು ಹೀಗೆ ಟೊಮೊಟೊ ಈರುಳ್ಳಿ ಮತ್ತು ಎಣ್ಣೆ ಅದರಲ್ಲಿ ಒಂದು 5 ನಿಮಿಷ ಮಗ್ಲಿ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ
ಏನು ಮಸಾಲ ಪೌಡ್ರುಗಳ್ನ ಬಳಸ್ತೀನಿ ಅದು ಕೂಡ ಹಾಕಿ ಉಪ್ಪು ಹಾಕಿ ಎಷ್ಟು ತಿಕ್ಕಾಗಬೇಕು ಇಲ್ಲ ಡ್ರೈ ಆಗಬೇಕಾ ನೋಡಿಕೊಂಡು ನಾವು ಇದನ್ನು ಗೊಜ್ಜನ್ನ ರೆಡಿ ಮಾಡ್ಕೋಬಹುದು. ಸ್ವಲ್ಪ ತಿಕ್ಕಾಗೆ ಮಾಡ್ತೀನಿ, ಡ್ರೈ ಮಾಡ್ತಾ ಇಲ್ಲ, ಯಾಕೆಂದರೆ ಮಧ್ಯಾಹ್ನಕ್ಕೂ ಆಗಬೇಕಲ್ಲ, ಮತ್ತು ಸೈಡ್ಸ್ಗೆ ಗೊಜ್ಜಿಲ್ಲ ಅಂದರೆ ನನ್ನ ಮಕ್ಕಳು ತಿನ್ನೋದಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಹಂಗೆ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗಬೇಕು. ಯಾವತ್ತೂ ಕೂಡ ಚಿಕನು ಹಿಂಗೆ ಬೆಣ್ಣೆಲಾಗಲಿ ಎಣ್ಣೆಲಾಗಲಿ ನಾವು ಫ್ರೈ ಮಾಡ್ತೀವಲ್ಲ, ಒಂದು 5-10 ನಿಮಿಷ ಚೆನ್ನಾಗಿ ಮಗ್ಗಿಸ್ಬೇಕು. ಆ ಸ್ಮೆಲ್ ಹೋದ್ಮೇಲೆ ಮಸಾಲ ಹಾಕಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಚಿಕನ್ ಗೊಜ್ಜು. ತೋರಿಸ್ತೀನಿ ನಿಮಗೆ, ಹಂಗೇ ಕಂಟಿನ್ಯೂ ಮಾಡ್ತೀನಿ. 5 ನಿಮಿಷ ಮಗ್ಗಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಹಸಿ ಸ್ಮೆಲ್ ಹೋಗಿದೆ ಆಯಿತಾ. ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಮಸಾಲ ಪೌಡ್ರನ್ನ ಹಾಕ್ತೀನಿ. ನಾನು ಮಸಾಲ ಪುಡಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಳ್ಳಿ. ಚಿಕನ್ ಮಸಾಲಗಳು ಬರುತ್ತಲ್ಲ ಇವಾಗ, ನೋಡಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ನಾನು ಒಂದು ಚೂರು ಚಿಲ್ಲಿ ಪೌಡ್ರನ್ನ ಬಳಸ್ತೀನಿ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ತೀನಿ. ಹಾಕಿ ಇವಾಗ ಹಾಗೆ ರುಚಿಗೆ ತಕ್ಕಷ್ಟು, ಕೆಲವು ಚಿಕನ್ ಮಸಾಲದಲ್ಲಿ ಉಪ್ಪು ಸೇರಿಸ್ಬಿಟ್ಟಿರ್ತಾರೆ, ನೋಡಿಕೊಂಡು ನಾವು ಅದನ್ನು ಓದ್ಕೊಂಡು ಪ್ಯಾಕೆಟ್ ಮೇಲೆ ಇರುತ್ತೆ ಹಾಕೋಬೇಕು ನೋಡಿಕೊಂಡು. ನೋಡಿ ಈ ಥರ ಡ್ರೈ ಸಹ ಮಾಡ್ಕೋಬೋದು. ಚಿಕನ್ ಸುಕ್ಕ ಅಂತ ಹೇಳಿ ಇದೇ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಸುಕ್ಕ ಟೈಪ್ ಆಗುತ್ತೆ. ನಾವು ನೀರನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಗ್ರೇವಿ ಬೇಕು ನಮಗೆ ಅನ್ನೋದಾದರೆ ನೀರು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇದೇ ಒಂದು 20 ನಿಮಿಷ ನೀವು ಇದೇ ಥರ ಉರಿ ಕಡಿಮೆಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಸುಕ್ಕ ಆಗುತ್ತೆ. ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಏಕೆ ಗ್ರೇವಿ ಬೇಕು ನಮಗೆ, ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಅರ್ಧ ಗಂಟೆ ಬೇಯಿಸ್ತೀನಿ ನಾನು. ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ಬೇಯಿಸೇ ತಿನ್ನಬೇಕು. ಅರ್ಧ ಬೇಯಿಸ್ಬೇಡಿ ಆಯಿತಾ, ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇದನ್ನು ಅರ್ಧ ಗಂಟೆ, ಈಗ ಉಪ್ಪು ಎಲ್ಲ ಅದಾಗಿದೆ. ಇವಾಗ ಇದು ಚೆನ್ನಾಗಿ ಬೇಯಬೇಕಷ್ಟೇ. ಇವಾಗ ಬೆಂದ ಮೇಲೆ ಇನ್ನೂ ಕೂಡ ಥಿಕ್ನೆಸ್ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಸಾಲ ಬೆಂದಷ್ಟು ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನಿವಾಗ ನೋಡಿ ಎಲ್ಲ ರೆಡಿಯಾಗಿದೆ, ಬೇಯಬೇಕು. ಚೆನ್ನಾಗಿ ಬೇಯಲಿ, ಒಂದು ಅರ್ಧ ಗಂಟೆ 20 ನಿಮಿಷ ಇಲ್ಲ ಅರ್ಧ ಗಂಟೆ ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಬರೋ ಥರ ಬೇಯಲಿ ಆಯಿತಾ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಕೂಡ ವಿಶಿಲ್ ಬರ್ತಾಯಿದೆ ಇನ್ನು, ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಯಿತು, ತುಂಬ ಸಮಯ ಆಗೋಗಿದೆ. ನಾನು 5 ನಿಮಿಷದಲ್ಲಿ ಲಾಯರ್ ಆಫೀಸಲ್ಲಿ ಇರಬೇಕು. ಈಗ ಆಲ್ರೆಡಿ ಚಿಕನ್ ಗೊಜ್ಜು ಗೀ ರೈಸ್ ಆಗಿದೆ. ಈಗ ಹೊರಡ್ತಾ ಇದ್ದೀನಿ. ವಿಡಿಯೋ ಆದರೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾನು ತಿಂಡಿ ಮಾಡಿಲ್ಲ, ಹೊರಗಡೆ ಒಂದು ರವೆ ಇಡ್ಲಿ ತಿನ್ಕೊಳ್ಳೋಣ ಅಂತ ಹೇಳಿ. ನಾನ್ ವೆಜ್ ನಾನು ಬೆಳಿಗ್ಗೆ ಮಾರ್ನಿಂಗ್ ಏನು ತಿನ್ನಲ್ಲ, ಮಧ್ಯಾಹ್ನ ತಿಂತೀನಿ. ಈಗ ಹೇಗಾಗಿದೆ ಅಂತ ತೋರಿಸಿ ನಾನು ಇವಾಗ ಸ್ವಲ್ಪ ಹೊರಗಡೆ ಕೆಲಸ, ಬಹಳ ಇಂಪಾರ್ಟೆಂಟ್ ಕೆಲಸ, ಅದು ಕೂಡ 10:15 ಆಗೋಯ್ತು. 10:15 ನಾನು ಇರಬೇಕಿತ್ತು. ಈಗ ಹೊರಡ್ತಾ ಇದ್ದೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ಗೀ ರೈಸು ಮತ್ತು ಚಿಕನ್ ಗ್ರೇವಿನ ತೋರಿಸಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿ, ಆದರೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನೋಡಿ ಚಿಕನ್ ಗೊಜ್ಜು ತುಂಬ ಒಳ್ಳೆ ಘಮ ಇದೆ, ಸಾಕಷ್ಟು. ಒಂದು ಟೈಮ್ಗೆ ಮಧ್ಯಾಹ್ನ ಈಗ ತಿಂಡಿ ಮಾಡ್ಕೊಳ್ಳಿ ಮಕ್ಕಳು, ಸಂಜೆ ಬೇರೆ ಏನಾದರೂ ಮಾಡಿಕೊಡ್ತೀನಿ. ನೋಡಿ ಚೆನ್ನಾಗಾಗಿದೆ, ಒಳ್ಳೆ ಇಷ್ಟಿದ್ರೆ ಸಾಕು, ಮಕ್ಕಳಿಗೆ ಇಷ್ಟಪಡ್ತಾರೆ. ಘಮ ಕೂಡ ತುಂಬ ಚೆನ್ನಾಗಿದೆ. ಗೀ ರೈಸು ಕೂಡ ಆಗಿದೆ. ಬಿಸಿ ತೆಗೆದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಮೇಲೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ, ಹಂಗೆ ತೋರಿಸಿ ಆಫ್ ಮಾಡಿ ಒಂದು ಲಿಡ್ ಮುಚ್ಚಿರೋಣ. ಇದಾಯಿತು. ಇದನ್ನೊಂದು ಸಲ ತೋರಿಸ್ಬಿಡೋಣ. ಸ್ವಲ್ಪ ಪ್ರೆಷರ್ ಇದೆ, ಅರ್ಜೆಂಟು ಅಂತ ನಾನು ತೆಗೆದು ನಿಮ್ಗೆ ತೋರಿಸ್ಬೇಕಲ್ಲ ಅಂತ ಹೇಳಿ. ನೋಡಿ ಬಿಸಿ ಬಿಸಿ ಗೀ ರೈಸು. ನಾನು ಇದೇ ಸಂದರ್ಭದಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕಿ 1 ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಮಿಕ್ಸ್ ಮಾಡಿ ಮತ್ತೆ ಕ್ಯಾಪ್ ಹಾಕ್ತೀನಿ.
ಗೋಡಂಬಿ ಘಮನೂ ಕೂಡ ಚೆನ್ನಾಗಿದೆ ಗೀ ರೈಸಲ್ಲಿ ಅನ್ಬೋದು. ಗೋಡಂಬಿಗಳೇ ಕಾಣಿಸ್ತಾ ಇದೆ. ಈ ಥರ ಗೀ ರೈಸ್ ಅಮ್ಮಗುಗೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಇವಾಗ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 5 ನಿಮಿಷ ಕುಕ್ಕರ್ ಕ್ಯಾಪನ್ನು ಹಾಕಬೇಕು. ನಾನೀಗ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಹೊರಡ್ತಾ ಇದ್ದೀನಿ, ಹಾಕಿ ಹೋಗ್ತೀನಿ. ಆಮೇಲೆ ಮಕ್ಕಳು ಹಾಕೊಂಡು ತಿಂತಾರೆ. ಒಂದು 5 ನಿಮಿಷ ಈ ಥರ ಮುಚ್ಚಿ ಇಟ್ಬಿಡ್ಬೇಕು. ಇಟ್ಟಾಗ ನೋಡಿ ಪ್ರೆಸರ್ ಈಗಲೂ ತೊಗೊಳ್ತಾ ಇದೆ, ಚೆನ್ನಾಗಿ ಅರಳಿರುತ್ತೆ ಇನ್ನೂ ಸಹ. ಆಯಿತಾ, ಮತ್ತೆ ಸಿಗ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನನ್ನ ಜೊತೆ. ಆದರೆ ವಿಡಿಯೋನ ಕಂಟಿನ್ಯೂ ಮಾಡಿದಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲ ಇವರು ಏನೋ ಮಾಡ್ತಿದ್ದೆ. ರವೆ ಇಡ್ಲಿ ತಿನ್ನೋಣ ಅಂತ ಬಂದಿದ್ದು ನಾನು. ರವೆ ಇಡ್ಲಿ ಇಲ್ಲ, ಪೂರಿ, ಒಂದು ಸ್ವಲ್ಪ ಆಯಿಲು. ಏನು ಮಾಡಲಿ, ಚಪಾತಿ, ಪೂರಿ, ರವೆ ಇಡ್ಲಿ ಇದೆ ಬೆಳಗ್ಗೆ ಟೈಮ್. ಗಂಜಿ ಬೇರೆ ಅಕ್ಕಿ ಬ್ಲ್ಯಾಕ್ ರೈಸ್ ಮಾಡಿಕೊಂಡ್ರು ಖಾಲಿ ಆಗೈತೆ. ಮಾಡೋಕ್ಕೆ ಟೈಮ್ ಸ್ವಲ್ಪ ಇಲ್ಲ. ಮತ್ತೇನಾರು ಮಾಡಿ ಸಂಜೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ತೀನಿ. ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಶೀರ್ವಾದ ಈ ಕಡೆ ಬರೋಲ್ಲ, ಇಲ್ಲಿಗ ಜಾಸ್ತಿ ಆಶೀರ್ವಾದ ಕಡಿಮೆ ಆಗ್ಬಿಟ್ಟೈತಿ. ಆಫೀಸಲ್ಲಿ ಲಾಯರ್ ಕ್ಲೋಸ್ ಆಗಿತ್ತು, ಅಂದರೆ ಲಾಯರ್ ಇರಲಿಲ್ಲ, ಕೋರ್ಟ್ಗೆ ಹೋಗೋದಿತ್ತು. ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳಿ ಬಂದ್ವಿ. ನಮ್ಮ ಹುಣಸೂರಲ್ಲೇ ಇರುವಂಥ ಒಂದು ಹೋಟೆಲ್ ಇದು. ಇಲ್ಲಿಗೆ ಬಂದ್ವಿ. ಇಲ್ಲಿ ತಿಂಡಿ ಐಟಮ್ಸ್ ಚೆನ್ನಾಗಿರುತ್ತೆ. ರವೆ ಇಡ್ಲಿ ತಿನ್ನೋಣ ಅಂತ ಬಂದರೆ ರವೆ ಇಡ್ಲಿ ಇರಲಿಲ್ಲ. ಹಾಗೆ ನಾನು ಪೂರಿ ತಗೊಂಡೆ, ಅವನು ಪಲಾವ್ ತಗೊಂಡ, ವೆಜ್ ಪಲಾವ್ ತಗೊಂಡ. ಯಶ್ವಂತು ನಾನು ಪೂರಿ ಚೆನ್ನಾಗಿದೆ. ಟೈಮ್ ಆಗ್ತಾಯಿದೆ, ಬೇಗ ಬರ್ತಾ ಇಲ್ಲ ಇವರು. ಹಾಗೆ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಯಶ್ವಂತು ಪಲಾವ್ ತಗೊಂಡ. ಯಾಕೆಂದರೆ ಈಗ ಒಂದು 2 ವಾರದಿಂದ ಗ್ರೀನ್ ಚೆನ್ನಾಗಿತ್ತು. ವೆಜ್ ಪಲಾವ್ ಸೂಪರ್ ಆಗಿತ್ತು. ಇವತ್ತು ಸಾಧಾರಣ ಆಗಿತ್ತು, ಅವತ್ತು ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ನಾವೇ ಅಂದ್ಕೊಂಡ್ವಿ ಪಲಾವ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಆದರೆ ಇವತ್ತು ರೆಡ್ ಪಲಾವ್, ಅವತ್ತು ಗ್ರೀನ್ ಇತ್ತು, ಇವತ್ತು ರೆಡ್ಡು. ಟೇಸ್ಟು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ. ಆಯಿತಾ, ಪೂರಿ ತಗೊಂಡೆ ನಾನು. ಪೂರಿಗೆ ಆಲೂಗಡ್ಡೆ ಪಲ್ಯ ಕೇಳ್ತೀನಿ, ಆಲೂಗಡ್ಡೆ ಪಲ್ಯ ಇರಲಿಲ್ಲ. ಸಾಗು ಜೊತೆ ತಿಂದ್ಕೊಂಡ್ವಿ. ಹಾಗೆ ಜಶ್ವಂತ್ ವಡೆ ತಿನ್ನು ಅಂತ ಹೇಳಿ ವಡೆ ಕೊಡಿಸ್ದೆ. ನಾನು ಒಂದು ಟೇಸ್ಟ್ ನೋಡೋಣ, ಒಂದು ಬಾಯಿ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಎಣ್ಣೆ ಅಂತೂ ಎಣ್ಣೆ ಮಯ, ಸಖತ್ ಎಣ್ಣೆ ಕುಡಿದ್ಬಿಟ್ಟಿತ್ತು. ಉದ್ದಿನ ವಡೆ ಹೇಳಿದೆ, ಅವನು ತಿನ್ನಲಿ ಹುಡುಗ ಅಲ್ವಾ, ತಿನ್ನಲಿ ಅಂತ ಹೇಳಿಕೊಂಡೆ. ನಮಗೆ ಲೇಟಾಗಿ ಕೊಡ್ತಾ ಇದ್ದೀವಿ. ತುಂಬ ಆರ್ಡರ್ ಮಾಡಿ ತುಂಬ ಹೊತ್ತಾಯಿತು, ಬೇಗ ತಂದು ಕೊಡ್ತಾನೇ ಇಲ್ಲ. ನನಗೆ ಬೇರೆ ಟೈಮ್ ಆಗ್ತಾಯಿದೆ. 11 ವಡೆ ನೋಡು, ಕೋರ್ಟ್ಗೆ ಒಂದು 11:15 ಹೋಗಬೇಕಲ್ಲ. ತಿಂಡಿ ತಿಂದ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿತ್ತು, ತೊಗೊಂಡು ಹೊರಟೆ. ಕೋರ್ಟ್ ಕೆಲಸ ಮುಗಿದ ಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕು. ನಾನು ಹಾಸ್ಪಿಟ್ಲು ಕೆಲಸ ಮುಗಿಸ್ಕೊಂಡು ನಗರಸಭೆಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಇಂಡಿಯನ್ನ ಸ್ವಲ್ಪ ಮೀಟ್ ಮಾಡೋದಿದೆ, ಆ ಕಡೆ ಕೆಲಸಕ್ಕೆ ಹೋಗಬೇಕು. ಇಷ್ಟೊಂದು ಕೆಲಸ ಇದೆ ಇವತ್ತು. ನನ್ನ ಟೈಮ್ ಟೇಬಲ್ ಪ್ರಕಾರ ಇಷ್ಟು ಕೆಲಸ ನನಗೆ ಇರುವಂಥದ್ದು. ತಗೊಬಂದರು ಪೂರಿ, ಬಿಸಿ 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 ಪೂರಿ. ಜಶ್ವಂತ್ಗೂ ಕೂಡ ಒಂದನ್ನು ಹಾಕಿದೆ ತಿನ್ನು ಅಂತ ಹೇಳಿ. ನನಗೆ 2 ತಗೊಂಡೆ. ಮತ್ತು ಒಂದು ಇಡ್ಲಿ ತಗೊಳ್ಳೋಣ ಅಂತ ಹೇಳಿ ಜಶ್ವಂತ್ ಕೊಟ್ಟೆ ತಿನ್ನು ಅಂತ ಹೇಳಿ.
ಚಟ್ನಿ ಜೊತೆ ಚೆನ್ನಾಗಿತ್ತು. ಸಾಗು ಪರವಾಗಿಲ್ಲ ಅನ್ನೋ ಥರ ಇತ್ತು. ಆದಷ್ಟು ನಾನು ಪೂರಿಗೆ ಆಲೂಗಡ್ಡೆ ಪಲ್ಯ ಇಷ್ಟಪಡ್ತೀನಿ. ಯಾವ ಹೋಟೆಲ್ಗೆ ಹೋದರೂ ಸಹ ಆಲೂಗಡ್ಡೆ ಪಲ್ಯ ಪೂರಿ ಇಷ್ಟ ಆಗುತ್ತೆ. ಖಾಲಿಯಾಗಿದೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೇನು ಮಾಡೋದು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂತಾಯಿದ್ದೀನಿ. ಟಿಫನನ್ನು ಮುಗಿಸ್ಕೊಂಡು ಬೇಗ ಕೋರ್ಟ್ಗೆ ಹೋಗೋಣ ಅಂತ ಹೇಳಿ ಇಡ್ಲಿ ತೊಗೊಂಡೆ. ಇಡ್ಲಿ ಸಾಂಬಾರು ತೊಗೊಂಡೆ. ಸೂಪರಾಗಿತ್ತು. ನಾನು ಯಾಕಾದರೂ ಪೂರಿ ತೊಗೊಂಡೆ ಅಂತ ಅನ್ನಿಸ್ತು. ಸಾಂಬಾರು ಒಳ್ಳೆ ಟೇಸ್ಟ್ ಇತ್ತು. ಇಡ್ಲಿ ಜೊತೆಗೆ ಬಿಸಿ ಬಿಸಿ ಇತ್ತು ಸಾಂಬಾರು, ಚೆನ್ನಾಗಿತ್ತು. ನಾನು ರವೆ ಇಡ್ಲಿ ಬೇಕು ಅಂತ ಅಂದ್ಕೊಂಡಿದ್ದೆ, ಮಾಮೂಲಿ ಅಕ್ಕಿ ಇಡ್ಲಿ ಎಲ್ಲ. ಆಮೇಲೆ ಅಕ್ಕಿ ಇಡ್ಲಿನೇ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ ಸಿಂಗಲ್ ತೊಗೊಂಡೆ. ಅದರೊಟ್ಟಿಗೆ ಸಾಂಬಾರು ಕೊಟ್ಟಿದ್ದರು, ಡಿಪ್ ತೊಗೊಂಡೆ. ತುಂಬ ಟೇಸ್ಟಾಗಿತ್ತು. ತಿಂದು ಸುಮಾರು ಹೊತ್ತು ಆಯಿತು. ಅಲ್ಲಿ ಕೊಡೋ ಅಷ್ಟಿಗೆ ತಿಂತೀನ ಜ್ಯೂಸ್ ಕುಡಿದ್ಯಾ? ಏನು ಬೇಡ. ಹಾಗೆ ತಿಂಡಿ ಎಲ್ಲ ಆಯಿತು. ಬಿಸಿ ಬಿಸಿ ನೀರು ಕೂಡ ಕೊಟ್ಟರು ಚೆನ್ನಾಗಿ. ನಾನು ಬಿಸಿನೀರು ಬೇಕು, ಹೋದ ಕಡೆ ಅಂತೂ ಸುಡೋದು ನೀರು ಬೇಕು. ಬ್ಲ್ಯಾಕ್ ಕಾಫಿ ತಗೊಂಡೆ. ಎಂದಿನಂತೆ ನಾನು ತಿಂಡಿ ಆದಮೇಲೆ ಒಂದು ಕಪ್ಪು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಶುಗರು ಜಾಗ್ರಿ ಏನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಕುಡಿದು ಜಶ್ವಂತ್ ಏನಾದರೂ ತೊಗೊಳ್ಳೋ, ಇನ್ನು ಜ್ಯೂಸು ಕಾಫಿ ಅಂದರೆ ಅವನೇನು ತೊಗೊಳ್ಳಿಲ್ಲ, ತಿಂಡಿ ಮಾತ್ರ ತಿಂದ. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಲ್ಲಿ ಸುಟ್ಟೋಯ್ತಾಯಿತ್ತು. ತುಂಬ ಬಿಸಿ ಇತ್ತು. 5 ನಿಮಿಷ ಬಿಟ್ಟೆ ಸ್ವಲ್ಪ ತಣ್ಣಗಾಗಲಿ ಅಂತ, ಏಕೆಂದರೆ ಗ್ಲಾಸು ಕೂಡ ಕೈಲಿ ಹಿಡಿಯೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿ ಇತ್ತು. ಕಾಫಿ ಕುಡ್ತಾಗೆ ಏನೋ ಕೋರ್ಟ್ ವಿಷಯನ ಜಶ್ವಂತ್ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಕೆಲಸ ಆದರೆ ಆದಂಗೆ, ಇಲ್ಲ ಅಂದರೆ ಈ ಕೋರ್ಟಲ್ಲಿ ಆಗಿಲ್ಲ ಅಂದರೆ ನಾನೀಗ ಮೈಸೂರಿಗೆ ಹೋಗಬೇಕು ನಾಳೆಯಿಂದ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಒಂದಾದ್ಮೇಲೊಂದು ಕೆಲಸಗಳು ನನಗೆ ಟೈಮ್ ಟೇಬಲಲ್ಲಿ ಇರುತ್ತೆ. ಆ ದಿನದ ಕೆಲಸ ಅವತ್ತು ಆಗಿಬಿಟ್ರೆ ತುಂಬ ಸಂತೋಷ ನನಗೆ. ಆದಷ್ಟು ನಾನು ಹಂಗೆ ಪ್ರಯತ್ನ ಪಡ್ತೀನಿ. ನಾನು ಹೋದರೆ ಅದು ಕೆಲಸ ಆಗಲೇಬೇಕು ಅಂದ್ಕೊಂಡೇ ಹೋಗೋದು. ಕೆಲವು ಬಾರಿ ನನಗೆ ಕೋರ್ಟ್ ವಿಷಯ ಇದೇ ಫಸ್ಟ್ ಬಾರಿ ಈ ರೀತಿ ನಾನು ದಿನಾ ಕೋರ್ಟ್ಗೆ ಹೋಗೋ ಥರ ಆಗ್ತಾಯಿದೆ. ಸತತವಾಗಿ ಒಂದು 3-4 ತಿಂಗಳಾಗಿದೆ. 4 ತಿಂಗಳಿಂದನೂ ಕೂಡ ಕೋರ್ಟ್ಗೆ ಓಡಾಡ್ತಾ ಇದ್ದೀನಿ ನಾನು. ಆದರೆ ಇದೊಂದೇ ಇಷ್ಟೊಂದು ಡಿಲೇ ಆಗಿರೋದು, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಅದಕ್ಕೂ ಕಾಲ ಕೂಡಿ ಬರ್ತಾ ಇದೆ, ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರಯತ್ನ ಅಂತೂ ನಮ್ಮದು ಶಕ್ತಿ ಮೀರಿ ನಾನು ಯಾವಾಗಲೂ ಕೂಡ ಮಾಡ್ತೀನಿ. ಬ್ಲ್ಯಾಕ್ ಕಾಫಿ ಕುಡ್ಕೊಳ್ಳೋಣ. ಟೇಸ್ಟ್ ಇತ್ತು ಬ್ಲ್ಯಾಕ್ ಕಾಫಿ ಸಹ. ತುಂಬ ಒಂಥರ ಏನೋ ಒಂಥರ ಇರುತ್ತಲ್ಲ, ಸ್ಟ್ರಾಂಗ್ ಆ ಥರ ಇಲ್ಲ, ಮೈಲ್ಡಾಗಿ ಚೆನ್ನಾಗಿತ್ತು ಬ್ಲ್ಯಾಕ್ ಕಾಫಿ ಸಹ. ಇಲ್ಲಿ ಕೆಲಸ ಮಾಡೋ ಆ ಹುಡುಗಿ, ಸಪ್ಲೈ ಮಾಡ್ತಿದ್ದ ಹುಡುಗಿ ಪರಿಚಯ ನನಗೆ. ಮಾತಾಡ್ಕೊಂಡು ನಿಂತ್ಕೊಂಡ್ರು. ಆಕೆ ಬಿಲ್ ಕೊಟ್ಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಓದೋ ಕಡೆ ಎಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ. ಇದೆಲ್ಲ ನಮ್ಮ ಗುಣದ ಮೇಲೆ ಡಿಪೆಂಡ್ ಆಗೋದು ಅಲ್ವಾ. ನನ್ನ ಮಗ ಅಮೋಘು ಜೊತೆಗೆ ಬಂದರೆ ಈ ಸಪ್ಲೈ ಮಾಡೋರ್ಗಾಗಲಿ, ಟೇಬಲ್ ಕ್ಲೀನ್ ಮಾಡೋರ್ಗಾಗಲಿ, ಅವನು ಏನಾದರೂ ಒಂದು ಸ್ವಲ್ಪ ಕೊಡು, ನೀನು ಯಾವಾಗಲೂ ಕೊಡ್ದಂಗೆ ಬರಬೇಡ ಅಂತ ಹೇಳ್ತಾನೆ. ಅದು ನನಗೆ ಯಾವಾಗಲೂ ನೆನಪು ಬರುತ್ತೆ. ಅಮೋಘು ಅದೇ ಸ್ವಭಾವ ಅವನಿಗೆ. ಹೌದು, ಪ್ರೀತಿಯಿಂದ ಕೊಡಬೇಕು, ನೀನು ಕೊಟ್ಟು ಬಾ ಅಂತ ಹೇಳ್ತಾನೆ. ಅದಕ್ಕೆ ಇರಬಹುದು ನಾವು ಓದ್ ಕಡೆ ಎಲ್ಲ ನಮ್ಮನ್ನು ಅಷ್ಟು ಚೆಂದ ಮಾತಾಡಿಸ್ತಾರೆ. ಅವ್ರು ಏನೇ ಕೆಲಸ ಮಾಡಲಿ ನಾವು ಅವ್ರಿಗೆ ಗೌರವ ಕೊಡಬೇಕು. ಸಪ್ಲೈಯರ್ ಆಗಲಿ, ಟೇಬಲ್ ಕ್ಲೀನ್ ಮಾಡೋರಾಗಲಿ, ಅದು ಅವರ ವೃತ್ತಿ. ನಾವು ಹೋದಂಥವರು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅಲ್ವಾ. ಏನಂತೀರಿ? ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಕೋರ್ಟ್ ಕಡೆ ಹೊರಡ್ತಾ ಇದ್ದೀನಿ. ಮೈಸೂರು ಕಡೆಯಿಂದ ಬಂದರೆ ಇದು ನಮ್ಮ ಹುಣಸೂರಿಗೆ ಎಂಟ್ರೆನ್ಸ್. ದೇವರಾಜು ಅರಸು ಅವ್ರದ್ದು ಸ್ಟ್ಯಾಚ್ಯೂ ಇದೆ ನೋಡಿ. ದೇವರಾಜು ಅರಸು ಅವರು ನಮ್ಮ ನಾಡಿನ ಒಂದು ಪ್ರಖ್ಯಾತಿ ಪಡೆದಂಥ ಮುಖ್ಯಮಂತ್ರಿಗಳು. ಅವರು ನಮ್ಮ ಹುಣಸೂರಿನವರು. ದೇವರಾಜು ಅರಸು ಅವರ ಸ್ಟ್ಯಾಚ್ಯೂ ಇದೆ. ಇಲ್ಲಿಂದಲೇ ನಮ್ಮ ಹುಣಸೂರು ಶುರುವಾಗುವಂಥದ್ದು. ಹುಣಸೂರು ಸಿಟಿ ಶುರುವಾಗುವಂಥದ್ದು. ಹುಣಸೂರು ತಾಲೂಕಿಗೆ ಸೇರಿದಂಗೆ ತುಂಬ ಹಳ್ಳಿ ಸಿಗುತ್ತೆ. ಆದರೆ ನಮ್ಮ ಹುಣಸೂರು ಸಿಟಿ ಇದು ಎಂಟ್ರೆನ್ಸ್ ಅಂತ ಹೇಳ್ಬೋದು.
ಇದೇ ರೋಡಲ್ಲಿ ಮುಂದೆ ಹೋದರೆ ಕೋರ್ಟು. ಇದು ಬಲಭಾಗದಲ್ಲಿ ಕಾವೇರಿ ಹಾಸ್ಪಿಟ್ಲ್ ಇದೆ. ಒಳ್ಳೊಳ್ಳೆ ಇಲ್ಲೂ ಕೂಡ ಹೋಟೆಲ್ಗಳು ಮತ್ತು ಸ್ನ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಚಾಟ್ಸ್ಗೆ ಸಂಬಂಧಪಟ್ಟಂತೆ ಹೋಟೆಲ್ಗಳು ಸಹ ಇಲ್ಲಿ ಈ ರೋಡ್ ಸೈಡಲ್ಲಿ ಇರುವಂಥದ್ದು. ಇದು ಡಬಲ್ ರೋಡ್ ಆಗ್ತಾ ಇದೆ. ಸರ್ವಿಸ್ ರೋಡ್ ಕೂಡ ಇವಾಗ ಕೆಲಸ ನಡೀತಾ ಇದೆ. ಅದರಿಂದ ಸ್ವಲ್ಪ ಇನ್ನೂ ಕೆಲಸ ಆಗಬೇಕು. ನೋಡ್ತಾ ಇದ್ದೀರಿ, ಬರ್ತಾ ಇದ್ದೀನಿ. ಇನ್ನೇನೋ ಕೋರ್ಟ್ಗೆ ಸಮೀಪ ಬಂದೆ. ಸುಮಾರು 3-4 ತಿಂಗಳಿಂದ ದಿನ ಕೋರ್ಟ್ಗೆ ಹೋಗೋದು ಬರೋದು ಆಗ್ತಾ ಇದೆ. ಇಷ್ಟೊಂದು ತಡ ಆಗಿದ್ದು ಇದೇ ಮೊದಲು ಅಂತ ಅಂದ್ಕೊಳ್ತೀನಿ. ನನ್ನ ತಂದೆ ಒಟ್ಟಿಗೆ ಕೆಲವು ಕೆಲಸಗಳನ್ನ ಮಾಡಿದ್ದೀನಿ. ಅಪ್ಪನ ಜೊತೆ ಓಡಾಡ್ತಾ ಇದ್ದೆ, ಪಟ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದಿದ್ದು. ಇದು ಹುಣಸೂರು ಕೋರ್ಟಿನ ಮುಂಭಾಗ. ಇದು ಏನು ಈ ಕೋರ್ಟ್ ಕಾಣಿಸ್ತಾ ಇದೆ, ಹಿಂಭಾಗದಲ್ಲೂ ಕೂಡ 2 ಭಾಗದ ಕೋರ್ಟ್ ಇದೆ. ಕೆಳಕೋರ್ಟು ಮೇಲ್ಕೋರ್ಟು ಅಂತ ಹೇಳಿ ಇದ್ರ ಹಿಂಭಾಗ ಕೂಡ ಹೊಸ ಬಿಲ್ಡಿಂಗ್ ಇದೆ. ಒಟ್ಟಿನಲ್ಲಿ 5 ಕೋರ್ಟ್ಗಳು ಇರುವಂಥ ಕೋರ್ಟ್ ಹಿಂಭಾಗ ಕೂಡ ಇದೆ. ಇಲ್ಲಿ ಟೋಟಲಾಗಿ 4-5 ಕೋರ್ಟ್, ಕೆಳಕ್ಕೆ ಕೋರ್ಟು ಮೇಲ್ಗಡೆ ಕೋರ್ಟು ಅಂತ ಹೇಳಿ ಸತತವಾಗಿ 5 ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಇನ್ನೊಂದು 2-3 ದಿನ ಅಂತ ಹೇಳಿದ್ದಾರೆ. ನೋಡೋಣ. ಇಲ್ಲಿಂದ ಈಗ ಮೈಸೂರಿಗೆ ಶಿಫ್ಟ್ ಆಗ್ತಾ ಇದೆ ಕೇಸು. ಜಡ್ಜು ಇಲ್ಲಿದ್ದಂಥವ್ರು ಈಗ ಮೈಸೂರು ರಿಟೈರ್ಡ್ ಆಗಿ ಹೋಗ್ತಿದ್ದಾರೆ. ಅವರು ಇನ್ಚಾರ್ಜ್ ಇನ್ನು ಮೈಸೂರೇ. ಅದಕ್ಕೋಸ್ಕರ ಇನ್ನು ನಾಳೆ ನಾಡ್ದು ಮೈಸೂರು ಕೋರ್ಟ್ಗೆ ಹೋಗೋದಿದೆ. ಇಷ್ಟಾಯಿತು. ಇವತ್ತು ಬೆಳಗ್ಗೆಯಿಂದ ಓಡಾಡಿಕೊಂಡು ಕೋರ್ಟಲ್ಲಿ ಇಷ್ಟು ಮಾಡಿದ್ದಾಯಿತು. ಇವಾಗ ಒಂದು ಇಂಜೆಕ್ಷನ್ ತಗೊಳ್ಳೋದಿದೆ. ಅದು ಒಂದು 4 ಇಂಜೆಕ್ಷನ್ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಇಂಜೆಕ್ಷನ್ ಇದು. ಏನಕ್ಕೆ ಅಂತ ಹೇಳಿ ಮುಂದೆ ಹೇಳ್ತೀನಿ. ಅಲ್ಲಿಂದ ನಗರಸಭೆಗೆ ಹೋಗಬೇಕು. ನಗರಸಭೆಯಲ್ಲಿ ಒಂದು ಟ್ಯಾಕ್ಸ್ ಕಟ್ಟೋದಿದೆ, ಕಂದಾಯ. ಅದು ಕಟ್ಟಿ ಮನೆ ಕಡೆ ಹೋಗುವಂಥದ್ದನ್ನು ಮಾಡ್ತೀನಿ. ಬನ್ನಿ ಹೋಗೋಣ. ಇದು ಬಂದು ಬಸ್ ಸ್ಟ್ಯಾಂಡ್ ರೋಡು. ರೈಟ್ ಸೈಡ್ಗೆ ನಮ್ಮ ಹುಣಸೂರಿನ ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಇದು ಹೈವೇ ಅಂತ ಹೇಳಬಹುದು. ಈ ರೋಡು ಮಧ್ಯ ಆ ಕಡೆ ಬಂದು ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಬಲಭಾಗದಲ್ಲೇ ನಮ್ಮ ಹುಣಸೂರು ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಇಲ್ಲೇ ಲೆಫ್ಟಲ್ಲಿ ಹಾಸ್ಪಿಟ್ಲು, ವಿಕ್ರಮ್ ಹಾಸ್ಪಿಟ್ಲು. ಇಲ್ಲಿಗೆ ಬಂದೆ. ಈಗ ಇಲ್ಲಿ ಒಂದು 5-10 ನಿಮಿಷ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಒಳಗಡೆ ಹೋಗ್ತಾ ಇದ್ದೀನಿ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಇಂಜೆಕ್ಷನ್ ಇದೆ ಇವತ್ತು. ಏನು ಎತ್ತ ಅಂತ ಹೇಳಿ ನಾನು ಮುಂದೆ ತಿಳಿಸ್ತೀನಿ. ನೋಡಿದ್ರಿ, ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ತುಂಬ ಲೆಂತಿ ಕೂಡ ಆಯಿತು. 33 ನಿಮಿಷ ಇದೆ ಇವತ್ತಿನ ವಿಡಿಯೋ. ನಗರಸಭೆಗೆ ಹೋದೆ. ನಗರಸಭೆಯಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡೇ ಬಂದೆ. ಅಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನು ಹಾಸ್ಪಿಟ್ಲಿಂದ ಬಿಟ್ಟು ಒಂದು 2 ನಿಮಿಷಕ್ಕೆ ಮಳೆ ಶುರುವಾಗೋಯಿತು. ಮುಂಭಾಗದಲ್ಲಿ ನಗರಸಭೆಗೆ ಹೋಗಿ ಗಾಡಿ ಒಂದು ಕಡೆ ಪಾರ್ಕಿಂಗ್ ಮಾಡಿ ಮಳೆ ಇದ್ದಿದ್ದರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದರೆ ಕೆಲಸ ಮುಗಿಸ್ಕೊಂಡು ಬಂದೆ. ನಗರಸಭೆಯಲ್ಲಿ ಏನು ಕೆಲಸ ಆಗಬೇಕಿತ್ತೋ ಅದನ್ನು ಮುಗಿಸ್ಕೊಂಡು ಬಂದು ಅಲ್ಲಿಂದ ಬಂದು ಮಕ್ಕಳಿಗೆ ಊಟ ಕೊಟ್ಟು, ಜಶ್ವಂತ್ಗೂ ಕೂಡ ಊಟ ಕೊಟ್ಟು, ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಈಗ ಸಮಯ ಬಂದು 2 ಗಂಟೆ 2:15 ಆಗಿದೆ. ವಿಡಿಯೋ ಎಂಡ್ ಮಾಡಬೇಕಲ್ಲ. ಇಷ್ಟೊತ್ತು ಮಾಡಿದಂಥ ವಿಡಿಯೋಗೆ ಎಂಡ್ ಮಾಡೋಣ, ಎಡಿಟಿಂಗ್ ಕೆಲಸ ಇದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಜಶ್ವಂತ್ ಎಲ್ಲೋ ಹೊರಗಡೆ ಮನೆಗೆ ಹೋಗಿದ್ದ ಅನ್ಕೋತೀನಿ ಊಟ ಮುಗಿಸ್ಕೊಂಡು. ಏನೋ ಮಾಡ್ಕೊಂಡೆ ಜಶ್ವಂತ್? ಮೊಬೈಲ್ ಅಲ್ಲೇ ಇಟ್ಟು ಬಂದ್ಬಿಟ್ಟ. ಹಾಂ, ಆದ್ದರಿಂದ ಈಗ ವಿಡಿಯೋ ಎಂಡ್ ಮಾಡೋಣ ಆಯಿತಾ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಇದೇ ಫಸ್ಟು ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಲೆಂತಿ ಇದೆ ವಿಡಿಯೋ. ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ನೋಡೋಣ ನಿಮ್ಮೆಲ್ರಿಗೂ ಯಾವ ಥರ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ಗೆ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ, ಮತ್ತೆ ಸಿಗೋಣ.